ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾಕೆ ನಾವು ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ, ಹಾಗಾಗಿ ನಮ್ಮ ಊರಿಗೆ ಹೋಗ್ತಾ ಇದೀವಿ. ಇವರೆಲ್ಲ ಯಾರಂದ್ರೆ ನಮ್ಮ ಹಸ್ಬೆಂಡ್ ಇದಾರಲ್ಲ, ಅವ್ರ ಅಕ್ಕ ತಂಗಿಯರ ಮಕ್ಕಳು. ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ತಾರಲ್ಲ, ಅವರಿಗೆ ಫಂಕ್ಷನ್ ಅಂದ್ರೆ ಸಾಕು ಮೆಹಂದಿ ಹಾಕು ಅಂತ ನಿಂತ್ಬಿಡ್ತಾರೆ. ಅವರಿಗೂ ಸ್ವಲ್ಪ ಮೆಹಂದಿ ಹಾಕಿ ನಾವೊಂದು ಸ್ವಲ್ಪ ಮೆಹಂದಿ ಹಾಕೊಂಡು ಅವತ್ತಿನ ದಿನ ಅಲ್ಲಿಗೆ ಮುಗಿಸಿದ್ವಿ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲರೂ ಸೇರಿ ಫಂಕ್ಷನ್ಗೆ ಬೇಕಾಗಿರುವ ಅಡುಗೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ವಿ ನೋಡ್ರಿ. ಅಜ್ಜಿ ಮತ್ತೆ ಆಂಟಿಯರು ಸೇರಿ ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಸಾಂಬಾರು ಎಲ್ಲ ಮಾಡಿದ್ರು. ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕಿತ್ತು ಅಂದರೆ ನಮ್ಮ ಅಜ್ಜಿನೇ ಮಾಡ್ತಾರೆ ನೋಡಿ. ನಮ್ಮ ಸಂಬಂಧಿಕರು ಮತ್ತು ಊರನ್ ಜನ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಅಡುಗೆ ಮಾಡಿದ್ವಿ. ಇವಾಗ ಎಲ್ಲರೂ ಸೇರಿ ಹುರ್ನದ ಕಡುಬು ಮಾಡಕತ್ತೀವಿ. ಏನು ಫಂಕ್ಷನ್ ಅಂತ ನಾನು ಮುಂದೆ ಹೇಳ್ತೀನಿ. ನಮ್ಮ ಮನೆಯವರು ರೊಟ್ಟಿ ಮುರಿಬಾರ್ದಂತ ಹೇಳಿ ನೀಟಾಗಿ ಜೋಡ್ಸಕತ್ತಿದ್ರು ನೋಡ್ರಿ ಬ್ಯಾರಲ್ ಒಳಗೆ. ಊಟಕ್ಕೆ ಏನು ಮಾಡಿದ್ವಿ ಅಂದರೆ ರೊಟ್ಟಿ, ಪಲ್ಯ, ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಮೊಸರು, ಚಟ್ನಿ, ಅನ್ನ, ಸಾಂಬಾರು, ಸ್ವೀಟು ಇತ್ತು ನೋಡ್ರಿ. ನನ್ನ ಮಗಳು ದೇವರಿಗಿಂತ ಮಿಗಿಲು. ನಾನು ನಮ್ಮ ಯಜಮಾನ್ರು ಹೆಂಗೆ ಕಾಣಕತ್ತೀವಿ ಹೇಳ್ರಿ. ಇದೇನು ಫಂಕ್ಷನ್ ಅಂತಂದ್ರೆ ನಮ್ಮ ಮೈದ್ನನ ಮಗಳದು ಜವಳ ತಗ್ಸೋ ಕಾರ್ಯಕ್ರಮ ಇತ್ತು. ಅದಕ್ಕೆ ಎಲ್ಲರೂ ಸೇರಿ ನಮ್ಮ ಮನೆದೇವ್ರಿಗೆ ಹೋಗಿದ್ವಿ. ಬಾಯ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಖತಮ್, ಬಾಯ್ ಬಾಯ್, ಟಾಟಾ.